ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದು ಗೆಳೆಯನ ಮದುವೆ, ಹೊಸ ನೀರಿಗಿಳಿಯುವುದು ಅವನ ನಾವೇ. ಉತ್ತರೀಯಕ್ಕೆ ಇಂದು ಸೀರೆ ನಿರಿಗೆಯ ಗಂಟು, ಹಗುರಾಗಿ ಹಬ್ಬುವುದು ಹೊಸತು ನಂಟು. ಕಣ್ಣು ಆಸೆಯ ಬೊಗಸೆ, ಒಳಗೆ ಕಿಲಕಿಲ ಸೇಸೆ, ಹಸೆಗೇರಿದಿಬ್ಬರಿಗೆ ಒಲವಿನಂಟು. ಯಾರು ಯಾರಿಗೆ ಋಣಿಯೋ, ಅವಳಿಗಿವನೋ ಇಲ್ಲ ಇವನಿಗವಳೋ, ಯಾರಾದರೇನಂತೆ. ಒಂದೇ ಗುರಿಗಿಸದಂಥ ಎರಡು ಬಾಣಗಳಂತೆ ತಾಗಬೇಕು. ಎರಡು ಗಾಲಿಯ ಬಂಡಿ ಸಾಗುತ್ತಿದ್ದರೆ ಸಾಕು, ಋಣ ಕಟ್ಟಿಕೊಂಡು ಆಗಬೇಕೇನು. ತಂತಿ ಮೇಲಿನ ನಡಿಗೆ, ಪ್ರಾಯದಲ್ಲಿ ಸಂಸಾರ, ತೂಕ ತಪ್ಪದೆ ಆತು ನಡೆಯಬೇಕು. ಸೋತರೊಬ್ಬರು ಎದ್ದು ಮತ್ತೊಬ್ಬರು ಅರಿವಿಂದ ಸವ್ಯ ಸಾಚಿತ್ವದಲ್ಲಿ ಕಾಯಬೇಕು. ಬಾಳಿನನುಭವದ ಎಳೆಯೊಳಿಟ್ಟ ದೋರೆಗಳಿವರು, ಕಾವಿನಲ್ಲಿ ಹುಳಿ ನೀಗಿ ಮಾಗಬೇಕು. ಅಂಬೆಗಾಲಿನ ಕೇಕೆ, ತೊದಲು ನಗೆಯ ಪತಾಕೆ, ಕರುಳ ತೆನೆಗಳ ಹೊತ್ತು ಬೀಗಬೇಕು. ಈ ಕವನ ರಚನೆ ಕಾಲ ಏನಿತ್ತೋ ಆ ಕಾಲಘಟ್ಟಕ್ಕಿಂತಲೂ ಈಗ ಪ್ರಸ್ತುತ ಇವತ್ತಿಗೆ ಹೆಚ್ಚು ಅನ್ವಯ ಆಗುವಂಥ ಗೀತೆ, ಭಾವಗೀತೆ, ಮದುವೆ. ಬರೆದವರು ನಿತ್ಯೋತ್ಸವದ ನಮ್ಮ KS ನಿಸಾರ್ ಅಹಮದ್ ಅವರು. ನಿತ್ಯೋತ್ಸವ ಭಾವಗೀತೆಗಳ ಸಂಕಲನ 30ನೇ ಆವೃತ್ತಿಯನ್ನು ಈಗ ನಾನು ನಿಮ್ಮ ಮುಂದೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಇವತ್ತಿಗೆ ಸರಿಸುಮಾರು 50 ವರ್ಷಗಳ ಹಿಂದೆ ರಚನೆ ಆಯಿತು ಈ ಒಂದು ಭಾವಗೀತೆಗಳ ಸಂಕಲನ. ಎಷ್ಟು ಜನಪ್ರೀತಿಯನ್ನು ಗಳಿಸ್ತು ಈ ಒಂದು ಸಂಕಲನ ಅಂತ ಹೇಳ್ತಂದರೆ, ನಿರಂತರವಾಗಿ ಒಂದರ ಮೇಲೆ ಒಂದು ಆವೃತ್ತಿಗಳು ಹೊರಬರ್ತಾನೇ ಬಂದು ಜನ ಹಾಗೆ ಮುಗಿಬಿದ್ದು ಕೊಂಡುಕೊಂಡ್ರು. ಜೊತೆಗೆ ಇದು ಸಿಡಿಯಾಗಿ ಎಷ್ಟು ಜನಪ್ರೀತಿಯನ್ನು ಗಳಿಸ್ತು ಅಂತ ಹೇಳ್ತಂದರೆ, ಮೈಸೂರು ಅನಂತಸ್ವಾಮಿ ಅವರಿಗೆ ಈ ಒಂದು ಸಂಕಲನವನ್ನು ಅರ್ಪಿಸ್ತಾರೆ KS ನಿಸಾರ್ ಅಹಮದ್ ಅವರು. ಸುಮಾರು 60ಕ್ಕೂ ಹೆಚ್ಚು ಗೀತೆಗಳಿವೆ ಈ ಒಂದು ಸಂಕಲನದಲ್ಲಿ. ನಮ್ಮ ಕನ್ನಡ ಸಾಹಿತ್ಯವನ್ನು ಒಂದು ಸಲ ಅವಲೋಕಿಸಿದರೆ ಛಂದೋಬದ್ಧವಾದ ಕಾವ್ಯವೇ ಆಳ್ತಾ ಇತ್ತು. ಅಂತಹದ್ದನ್ನು ಒಡೆದದ್ದು ಭಾವಗೀತೆಗಳು, ನವೋದಯ ಸಂಪ್ರದಾಯ. ಆ ನವೋದಯ ಸಂಪ್ರದಾಯವನ್ನು ಮೀರಿ ಒಡೆದದ್ದು ನವ್ಯಗೀತೆಗಳು. ಗದ್ಯವನ್ನೇ ಅಲ್ಲಲ್ಲಿ ಕತ್ತರಿಸಿ ಇಟ್ಟ ಹಾಗೆ ಕಾಣುವಂಥ ಈ ನವ್ಯ ಇವತ್ತಿಗೆ ಪೂರ್ಣ ಹೋಗದೇ ಇದ್ದರೂ ಅದರ ಪ್ರಭಾವ ಸ್ವಲ್ಪ ಕಡಿಮೆ ಆಗೋದಕ್ಕೆ ಭಾವಗೀತೆಗಳು, ಗೇಯತೆಯ ಲಕ್ಷಣಗಳನ್ನು ಒಳಗೊಂಡಂಥ ಭಾವಗೀತೆಗಳು ಬಹುದೊಡ್ಡ ಪ್ರಮಾಣದಲ್ಲಿ ನಮ್ಮ ಕನ್ನಡ ಸಾಹಿತ್ಯದ ಮೇಲೆ ಪ್ರಭಾವ ಬೀರಿದೆ. ಆ ಒಂದು ಹಿನ್ನೆಲೆಯಲ್ಲಿ ಮೊದಲ ಬಾರಿಗೆ ಬಂದದ್ದು ನಿತ್ಯೋತ್ಸವ ಎನ್ನುವ ಕ್ಯಾಸೆಟ್. ಅನೇಕ ಜನ ನಿಸಾರ್ ಅಹಮದ್ ಅವರ ಬಗ್ಗೆ ಆಡಿಕೊಂಡ್ರು. ನವ್ಯದಲ್ಲಿ ಬಹಳ ಒಳ್ಳೆಯ ಕೆಲಸ ಮಾಡಿದಂಥ ಇವರು ಮತ್ತೆ ಕ್ಯಾಸೆಟ್ ಕವಿಗಳಾಗಿ ಹೋಗ್ಬಿಟ್ರಲ್ಲ ಅಂತ ಹೇಳಿ ಇವರಿಗೆ ನಾನಾ ರೀತಿಯಾದ ಅವಹೇಳನ ಮಾಡಿದ್ದೂ ಉಂಟು. ಆದರೆ ಯಾವುದಕ್ಕೂ ಬಗ್ಗದ ನಿಸಾರ್ ಅವರು ಜನಕ್ಕೆ ಬೇಕಾಗುವಂಥ, ತನಗೆ ಖುಷಿ ಕೊಡುವಂಥ ಗೀತೆಗಳನ್ನು ರಚಿಸಬೇಕು ಅಂತ ಹೇಳಿ ಈ ನಿತ್ಯೋತ್ಸವವನ್ನು ಬರೆದರು. ಆವತ್ತಿನಿಂದ ಇವತ್ತಿನವರೆಗೂ ಏಕರೂಪವಾಗಿ ತನ್ನ ಜನಪ್ರೀತಿಯನ್ನು ಕಾಯ್ದುಕೊಂಡಿದೆ. ಇಲ್ಲಿ ಇರ್ತಕ್ಕಂಥ ಇತರ ಗೀತೆಗಳನ್ನು ಒಮ್ಮೆ ಓದ್ತು ಅಂದರೆ ನಿಸಾರ್ ಅವರ ಭಾವಜಗತ್ತು ಹೇಗಿತ್ತು ಅನ್ನೋ ಒಂದು ಕಲ್ಪನೆ ನಮಗೆ ದೊರೆಯುತ್ತೆ. ಮತ್ತೆ ಮತ್ತೆ ಓದುವಂಥ ಸಂಕಲನ ನಿತ್ಯೋತ್ಸವ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ. ಸುಂದರೇಶ್ ಡಿ ಉಡುವ್ಯಾರೆ, ಕಟ್ಟಾಯ ಹೋಬಳಿ, ಹಾಸನ ತಾಲೂಕು, ಹಾಸನ ಜಿಲ್ಲೆಯಿಂದ ಬಂದಿದ್ದೇನೆ. ಏನು ಹವ್ಯಾಸ ಸುಂದರೇಶ್? ನಾನು ಈಗ ಒಬ್ಬ ಸಾಹಿತಿಯಾಗಿ ಹೊರಹೊಮ್ಮುತ್ತಾ ಇದ್ದೇನೆ. ಹಾಗೆ ನ್ಯೂಸ್ ಪೇಪರ್ಗಳನ್ನ ಓದೋದು, ಹಾಗೆ ಚುಟುಕುಗಳನ್ನ ಬರೆಯೋ ಅಂಥದ್ದು. ಹಾಗೆ ನನ್ನ ವೃತ್ತಿ ಪ್ರೌಢಶಾಲೆಯಲ್ಲಿ ದ್ವಿತೀಯ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಬಹಳ ಸಂತೋಷ. ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ಮೀನಾಕ್ಷಿ MN, ಬೆಂಗಳೂರಿನ ನಾಗರಬಾವಿಯಿಂದ ಬಂದಿದ್ದೇನೆ.
ನಾನು ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಕನ್ನಡ ಸಾಹಿತ್ಯ ಪುಸ್ತಕಗಳನ್ನು ಓದುವುದು, ಹಳೆಯ ಹಿಂದಿ ಮತ್ತು ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳುವುದು ಹಾಗೂ ಚಂದನದಲ್ಲಿ ತಟ್ಟಂತ ಹೇಳಿ ಕಾರ್ಯಕ್ರಮ ವೀಕ್ಷಿಸುವುದು. ಮೀನಾಕ್ಷಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಅಮರೇಶ್ಗೌಡ ಎನ್ ಪಾಟೀಲ್, ಯಾದಗಿರಿ ಜಿಲ್ಲೆ ಶಾಪುರ್ ತಾಲೂಕು ರಾಜಪುರ ಗ್ರಾಮದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಸಂಗೀತ ಆಲಿಸುವುದು, ಪತ್ರಿಕೆ ಓದುವುದು ಮತ್ತು ಚಲನಚಿತ್ರ ನೋಡುವುದು. ನಾನು ಈಗ ಬ್ಯಾಂಕ್ ಆಫ್ ಇಂಡಿಯಾ ಉದ್ಯೋಗಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಅಮರೇಶ್ ಗೌಡ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಬಳ್ಳಾರಿಯ ಎನ್ ತಿಪ್ಪಣ್ಣ ಮತ್ತು ಎನ್ ಟಿ ಗೌರಮ್ಮ ಅವರು, ಮಾಜಿ MLC ಮತ್ತು ರಾಜ್ಯ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭೆ ಬೆಂಗಳೂರು. ಇವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಆಪ್ತ ಮಿತ್ರರು, ಸಣ್ಣ ಕಥೆಗಳು, ಪ್ರೊಫೆಸರ್ ಎಚ್ ಗವಿಸಿದ್ದಯ್ಯ ಬರೆದಿರುವಂತಹ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಭಾರತೀಯ ಸೇನೆಗೆ ಸಂಬಂಧಿಸಿದ ಹಾಗೆ ಶಿವಾಲಿಕ್ ಎಂದರೆ ಏನು? ಆಯ್ಕೆಗಳನ್ನು ನೋಡೋಣ. ಮಿಲಿಟರಿ ಹೆಲ್ಮೆಟ್, ಗ್ರೆನೇಡ್, ಮಿಷಿನ್ ಗನ್, ಮಿಲಿಟರಿ ಬೂಟ್. ಮೊದಲಿಗೆ ಅಮರೇಶ್ ಗೌಡ, ಆನಂತರ ಮೀನಾಕ್ಷಿ. ಗ್ರೆನೇಡ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 2 ಮೀನಾಕ್ಷಿ. ಮಿಲಿಟರಿ ಹೆಲ್ಮೆಟ್. ಉತ್ತರವನ್ನು ನೋಡೋಣ. ಗ್ರೆನೇಡ್ ಸರಿಯಾದ ಉತ್ತರ. ಆಪ್ತ ಮಿತ್ರರು ಎನ್ನುವ ಪುಸ್ತಕವನ್ನು ಅಮರೇಶ್ ಗೌಡ ಅವರಿಗೆ ಕೊಟ್ಟಿದ್ದೇವೆ. ಗ್ರೆನೇಡ್ಗಳನ್ನು ಕೈಯಿಂದ ಎಸೆಯಬಹುದು, ಹಾಗೆಯೇ ಬಂದೂಕಿಂದ ಹಾರಿಸಬಹುದು. ಗ್ರೆನೇಡನ್ನು ಹಾರಿಸುವಂಥ ಒಂದು ಸಾಧನಕ್ಕೆ ಗ್ರೆನೇಡ್ ಲಾಂಚರ್ ಅಂತ ಕರೀತಾರೆ. ಗ್ರೆನೇಡ್ಗಳಲ್ಲಿ ಹಲವು ನಮೂನೆಗಳು ಉಂಟು. ಫ್ರಾಗ್ಮೆಂಟೆಡ್ ಗ್ರೆನೇಡ್ ಅಂತ ಹೇಳ್ತಂದ್ರೆ ಸ್ಫೋಟ ಆದ ಕೂಡಲೇ ಹಲವು ಚೂರುಗಳಾಗಿ ಒಡೆದು ಹತ್ತಿರ ಯಾರಿರ್ತಾರೆ, ಯಾವ ವಸ್ತು ಇರುತ್ತೆ ಅದಕ್ಕೆ ಚುಚ್ಚಿಕೊಳ್ಳುತ್ತೆ. ಇದು ಫ್ರಾಗ್ಮೆಂಟೆಡ್ ಗ್ರೆನೇಡ್. ಶಾಕ್ ವೇವ್ ಗ್ರೆನೇಡ್ ಅಂತ ಬರುತ್ತೆ. ಅದು ಎಷ್ಟು ಆಘಾತವನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಂದ್ರೆ, ಮನುಷ್ಯ ಏನಾದರೂ ಅದರ ಸಮೀಪದಲ್ಲಿ ಇತ್ತು ಅಂದರೆ ಅವನು ನುಣ್ಣಗೆ ಪುಡಿ ಪುಡಿ ಒಂದು ರೀತಿ ನಮ್ಮ ಗೋಧಿ ಹಿಟ್ಟು ಯಾವ ರೀತಿ ಕಲಿಸ್ಬಿಡ್ತೀವೋ ಆ ರೀತಿ ಆಗೋಗುತ್ತೆ ಅವನ ದೇಹ. ಏರೋಸಾಲ್ ಗ್ರೆನೇಡ್ ಅಂತ ಹೇಳ್ತಾರೆ. ಒಂದು ರೀತಿಯಾದ ಹೊಗೆ ಬರುತ್ತೆ. ಹಾಗೆಯೇ ಅನಿಲಗಳನ್ನು ಹೊರಹೊಮ್ಮಿಸುವಂಥ ಗ್ರೆನೇಡ್ಗಳು ಉಂಟು. ವಿಶೇಷ ಅಂದರೆ ಈ ಗ್ರೆನೇಡ್ ಅನ್ನೋ ಶಬ್ದ ಹೇಗೆ ಬಂತು ಅಂತ ಹುಡುಕ್ತಾ ಹೋಯ್ತು ಅಂದರೆ ಇದು ಪೊಮೊಗ್ರೆನೇಟಿಂದ ಬಂತಂತೆ. ಪೊಮೊಗ್ರೆನೇಟ್ ಅಂದರೆ ಕನ್ನಡದಲ್ಲಿ ನಾವು ಇದನ್ನು ದಾಳಿಂಬೆ ಹಣ್ಣು ಅಂತ ಕರಿತೇವೆ. ಈ ದಾಳಿಂಬೆಯ ಆಕಾರದಲ್ಲೇ ಹೆಚ್ಚು ಕಡಿಮೆ ಇದೆಯಂತೆ ಈ ಗ್ರೆನೇಡ್. ಹಾಗಾಗಿ ಇದನ್ನು ಗ್ರೆನೇಡ್ ಅಂತ ಈಗ ಕರೀತಾ ಇದ್ದಾರೆ. ಶಿವಾಲಿಕ್ ಗ್ರೆನೇಡನ್ನು ನಮ್ಮ ಸೇನೆ ಇವತ್ತಿಗೂ ಬಳಸ್ತಾ ಇದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ಅಮ್ಮ ಕಲಿಸಿದ ಆದರ್ಶಗಳು, BT ಗಂಗಾಂಬಿಕೆ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ ಈಗ ಬಂತು. ಈ ಕೆಳಗಿನ ಯಾವ ಹೇಳಿ ಸರ್ ಸುಂದರೇಶ್. ಥಟ್ಟಂತ ಹೇಳಬೇಕು, ಸಮಯ ತಗೋಬಾರ್ದು. ಕಾಮಾಲೆ ರೋಗ. ಆಯ್ಕೆಗಳನ್ನು ನೋಡೋಣ. ಜಿಕಾ ವೈರಸ್ ಜ್ವರ, ಜಪಾನಿ ಮಿದುಳು ಜ್ವರ, ಕ್ಯಾಸ್ನೋರ್ ಮಂಗನ ಕಾಯಿಲೆ, ರೇಬಿಸ್. ಎರಡನೇದಾಗಿ ಮೀನಾಕ್ಷಿ. ರೇಬಿಸ್. ಉತ್ತರವನ್ನು ನೋಡೋಣ. ರೇಬಿಸ್ ಉತ್ತರ ಸರಿಯಾಗಿದೆ. ಅಮ್ಮ ಕಲಿಸಿದ ಆದರ್ಶಗಳು ಈ ಪುಸ್ತಕವನ್ನು ಮೀನಾಕ್ಷಿ ಅವರಿಗೆ ಕೊಟ್ಟಿದ್ದೇವೆ. ರೇಬಿಸ್ ಬಂತು ಅಂತ ಹೇಳ್ತಂದ್ರೆ ಸಾವು ಖಚಿತ. ಈ ಬಗ್ಗೆ ಯಾವುದೇ ಅನುಮಾನ ಇಟ್ಕೊಳ್ಳೋದು ಬೇಕಿಲ್ಲ. ಹುಚ್ಚು ನಾಯಿ ಅಥವಾ ಹುಚ್ಚು ಇರತಕ್ಕಂಥ ಯಾವುದೇ ಪ್ರಾಣಿ ಕಚ್ಚಲೇಬೇಕು ಅಂತ ನಿಯಮ ಇಲ್ಲ. ಇದು ಬಹಳ ಮುಖ್ಯವಾದದ್ದು. ಆ ಹುಚ್ಚು ಇರತಕ್ಕಂಥ ನಾಯಿ ಕೇವಲ ನೆಕ್ಕಿದ್ರೆ ಸಾಕು, ಅದರ ಜೊಲ್ಲಲ್ಲಿ ಈ ವೈರಸ್ಸು ಅಪಾರ ಪ್ರಮಾಣದಲ್ಲಿ ಇರುತ್ತೆ. ಚರ್ಮದ ಮೂಲಕ ನಮ್ಮ ದೇಹವನ್ನು ಪ್ರವೇಶ ಮಾಡಿ
ನರಮಂಡಲಕ್ಕೆ ಮಿದುಳಿಗೆ ಹೋಯಿತು ಅಂದರೆ ಸಾವು ಖಚಿತ, ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಟಾರ್ಟಿಕಾ ಬಿಟ್ಟು ಉಳಿದ ಎಲ್ಲ ಭೂಭಾಗಗಳಲ್ಲಿ ಈ ಕಾಯಿಲೆ ಉಂಟು. 95% ರೇಬಿಸ್ ಮರಣಗಳು ಹೆಚ್ಚಿಗೆ ಕಂಡು ಬರ್ತಾ ಇರೋದು ನಮ್ಮ ಏಷ್ಯಾ ಖಂಡದಲ್ಲಿ, ವಿಶೇಷವಾಗಿ ಭಾರತದಲ್ಲಿ ಅನ್ನೋದನ್ನು ಮರೆಯೋ ಹಾಗಿಲ್ಲ. ಹಾಗಾಗಿ ನಾಯಿಯನ್ನು ನೀವು ಸಾಕ್ತಾ ಇದ್ದರೆ ಆ ನಾಯಿಗೆ ರೇಬಿಸ್ ಲಸಿಕೆಯನ್ನು ಕೊಡಿಸೋದನ್ನು ಖಂಡಿತ ಮರಿಬೇಡಿ. ಮುಂದಿನ ಪುಸ್ತಕ ಆದಿಗುರು ಶ್ರೀ ಶಂಕರರ ಭಾರತ ದಿಗ್ವಿಜಯ ಯಾತ್ರೆ, ಪ್ರೊಫೆಸರ್ ಯು ರಾಘವೇಂದ್ರ ರಾವ್ ಬರೆದಿರುವಂತಹ ಪುಸ್ತಕ. ನಮ್ಮ ಪ್ರಶ್ನೆ: ವಿಶ್ವದಲ್ಲಿ ಕಲ್ಲಿದ್ದಲನ್ನು ಅತ್ಯಂತ ಹೆಚ್ಚು ಉತ್ಪಾದಿಸುವ ದೇಶ ಯಾವುದು? ಆಯ್ಕೆಗಳನ್ನು ನೋಡೋಣ. ಅಮೆರಿಕಾ, ಚೀನಾ, ಆಸ್ಟ್ರೇಲಿಯಾ, ಭಾರತ. ಮೊದಲಿಗೆ ಅಮರೇಶ್ ಗೌಡ, ಆನಂತರ ಸುಂದರೇಶ್. ಭಾರತ ಆಯ್ಕೆ 4. ಸುಂದರೇಶ್? ಚೀನಾ ಆಯ್ಕೆ 2. ಉತ್ತರವನ್ನು ನೋಡೋಣ. ಚೀನಾ ಉತ್ತರ ಸರಿಯಾಗಿದೆ. ಆದಿಗುರು ಶ್ರೀ ಶಂಕರರ ಭಾರತ ದಿಗ್ವಿಜಯ ಯಾತ್ರೆ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. 2022ರಲ್ಲಿ ಇಡೀ ವಿಶ್ವದಲ್ಲಿ ಎಷ್ಟು ಕಲ್ಲಿದ್ದಲು ಉತ್ಪಾದನೆಯಾಯಿತೋ ಅದರಲ್ಲಿ 51% ಕಲ್ಲಿದ್ದಲನ್ನು ಕೇವಲ ಚೀನಾ ದೇಶವೇ ಉತ್ಪಾದನೆ ಮಾಡಿದೆ. ಈ ಕಲ್ಲಿದ್ದಲನ್ನು ತಾನೂ ಬಳಸಿಕೊಂಡಿದೆ ಹಾಗೂ ತನ್ನ ಮಿತ್ರ ರಾಷ್ಟ್ರಗಳಿಗೆ ಇದನ್ನು ರಫ್ತು ಸಹ ಮಾಡಿದೆ. ಮುಂದಿನ ಪುಸ್ತಕ ಡಾಕ್ಟರ್ ಕೆ ಶಿವರಾಮ ಕಾರಂತ ಅವರು ಬರೆದ ಹಿರಿಯ ಕಿರಿಯ ಹಕ್ಕಿಗಳು ಎನ್ನುವ ಸೊಗಸಾದ ಕೃತಿ. ನಮ್ಮ ಪ್ರಶ್ನೆ: ಈ ಕೆಳಗಿನ ಯಾವ ರಾಣಿಯ 300ನೆಯ ಜನ್ಮದಿನಾಚರಣೆಯನ್ನು ಇತ್ತೀಚೆಗೆ ಆಚರಿಸಿದೆವು? ಆಯ್ಕೆಗಳನ್ನು ನೋಡೋಣ. ಅಹಲ್ಯಾಬಾಯಿ ಹೋಳ್ಕರ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ. ಮೊದಲಿಗೆ ಮೀನಾಕ್ಷಿ, ಆನಂತರ ಅಮರೇಶ್ ಗೌಡ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಆಯ್ಕೆ 2. ಅಮರೇಶ್ ಗೌಡ. ಕಿತ್ತೂರು ರಾಣಿ ಚೆನ್ನಮ್ಮ. ಆಯ್ಕೆ 3. ರಾಣಿ ಅಬ್ಬಕ್ಕ. ಉತ್ತರವನ್ನು ನೋಡೋಣ. ಅಹಲ್ಯಾಬಾಯಿ ಹೋಳ್ಕರ್ ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಮರಾಠದಲ್ಲಿ ಇರ್ತಕ್ಕಂಥ ಮಾಳವ ಪ್ರಾಂತ ಅಂತ ಏನಿದೆ, ಆ ಮಾಳವ ಪ್ರಾಂತದ ಅರಸಿ ಆಗಿದ್ದರು ಅಹಲ್ಯಾಬಾಯಿ ಹೋಳ್ಕರ್ ಅವರು. 31 ಮೇ 1725 ಇವರು ಹುಡ್ತಾರೆ. ಗಂಡ ಖಂಡೇರಾವ್ ಹೋಳ್ಕರ್, ಮಾವ ಮಲ್ಹಾರ್ ರಾವ್ ಹೋಳ್ಕರ್ ಇವರಿಬ್ಬರೂ ಮರಣಿಸ್ತಾರೆ. ಆಗ ಈಕೆ ಸಿಂಹಾಸನವನ್ನು ಏರ್ತಾಳೆ. 28 ವರ್ಷಗಳ ಕಾಲ ನಿರಂತರವಾಗಿ ರಾಜ್ಯಭಾರವನ್ನು ಮಾಡ್ತಾಳೆ. ಈಕೆ ಎಂತಹ ಕಟ್ಟುನಿಟ್ಟಿನ ಅರಸಿ ಅಂತ ಹೇಳಿದರೆ, ಮಗ ಒಂದು ತಪ್ಪನ್ನು ಮಾಡ್ತಾನೆ, ಆ ತಪ್ಪು ರುಜುವಾತಾಗುತ್ತೆ. ಹಾಗಾಗಿ ಮಗನಿಗೆ ಶಿಕ್ಷೆ ಕೊಡ್ತಾಳೆ. ಆನೆಯ ಕಾಲಿಂದ ಮಗನ ತಲೆಯನ್ನು ತುಳಿಯಿಸಿ ಆತನನ್ನು ಕೊಲ್ಲಿಸ್ತಾಳೆ. ಮರಣದಂಡನೆ ಶಿಕ್ಷೆ ಕೊಡ್ತಾಳೆ ಅಹಲ್ಯಾಬಾಯಿ ಹೋಳ್ಕರ್. 1780ರಲ್ಲಿ ಈಕೆ ಕಾಶಿ ವಿಶ್ವನಾಥ ದೇವಾಲಯವನ್ನು ಪುನರುಜ್ಜೀವ ಮಾಡಿದ್ದು ನಿಜಕ್ಕೂ ಮನನೀಯವಾದದ್ದು. ಭಾರತದಲ್ಲಿ ಅನೇಕ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಕಾರಣವಾಗ್ತಾಳೆ. ಅದಕ್ಕಿಂತಲೂ ಮುಖ್ಯವಾದದ್ದು ವಿಧವೆಯರ ಆಸ್ತಿ ಹಕ್ಕನ್ನು ರಕ್ಷಿಸ್ತಾಳೆ. ಆಗಿನ ಕಾಲದಲ್ಲಿ ವಿಧವೆ ಆದವಳ ಆಕೆ ಗಂಡನ ಆಸ್ತಿ ಏನಿತ್ತು ಅದು ಅವಳಿಗೆ ಸಿಗ್ತಾ ಇರಲಿಲ್ಲ. ಅದರಲ್ಲೂ ಆಕೆಗೆ ಮಕ್ಕಳೇ ಇಲ್ಲ ಅನ್ನೋವಾಗ ಅದನ್ನು ಸರ್ಕಾರವೋ ಮತ್ತೊಬ್ಬರು ಅಪಹರಿಸ್ತಾ ಇದ್ರು. ಅದನ್ನು ತಪ್ಪಿಸಿದಳು. ಆ ಹೆಣ್ಣು ಮಗುವಿಗೇ ಸಿಗಬೇಕು ಅಂತ ಹೇಳಿ ಹಠವನ್ನು ಮಾಡಿದ್ರು. 70ನೇ ವಯಸ್ಸಲ್ಲಿ ಮರಣಿಸ್ತಾಳೆ ಅಹಲ್ಯಾಬಾಯಿ ಹೋಳ್ಕರ್. ಭಗತ್ ಸಿಂಗ್ ಹುತಾತ್ಮ ರಾಜಕುಮಾರ, ಡಾಕ್ಟರ್ ಸಿ ಚಂದ್ರಪ್ಪ ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ನಿ ಚು ವ ನೆ ಕಾ.
ಬಜರುತ್ತಿದ್ದಾರೆ ಅಮರೇಶ್ ಗೌಡ ಹಾಗೂ ಸುಂದರೇಶ್. ಅಮರೇಶ್ ಗೌಡ. ಅಣಿಕು ಚುನಾವಣೆ ಕಾರ್ಯ. ಅಣಿಕು ಚುನಾವಣೆ ಕಾರ್ಯ. ಚುನಾವಣೆ ಚುನಾವಣೆ 10 ಅಕ್ಷರ ಇದೆ. ಮೀನಾಕ್ಷಿ. ಹಣಕು ಚುನಾವಣೆಯ ಕಾರ್ಯ. ಹಣಕು ಚುನಾವಣೆಯ ಕಾರ್ಯ ಇರಬಹುದು. ಗೊತ್ತಿಲ್ಲ ಸರ್. ಉತ್ತರವನ್ನ ನೋಡೋಣ. ತಣಿದ ಚುನಾವಣೆಯ ಕಾವು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ದೇವರಿಂದ ಫೋನ್, ಕೊಡಗು ಗಣೇಶ್ ಬರೆದಂತಹ ಪುಸ್ತಕ ಈಗ ಕೊಡ್ತಾ ಇದ್ದೇವೆ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 44 ಕೂಡು 34, 78 ಕಳೆ 14, 29 ಗುಣಿಸು 9, 150 ಭಾಗಿಸು 5. ಬಜರ್ ಮೊದಲಿಗೆ ಒತ್ತಿದ್ದಾರೆ ಅಮರೇಶ್ ಗೌಡ, ಆನಂತರ ಮೀನಾಕ್ಷಿ. 433. 433 ಹೇಳಿ ಮೀನಾಕ್ಷಿ. ಸರಿಯಾಗಿದೆ ಸರ್. ಸರಿಯಾಗಿದೆ. ಉತ್ತರವನ್ನು ನೋಡೋಣ. ಒಂದು ಉತ್ತರ 78, 64, 261, 30 ಎಲ್ಲವನ್ನ ಕೂಡಿದರೆ 433 ಬಂದಿದೆ. ಈ ಉತ್ತರವನ್ನು ಅಮರೇಶ್ ಗೌಡ ಹಾಗೂ ಮೀನಾಕ್ಷಿ ಇಬ್ಬರೂ ಕೊಟ್ಟಿದ್ದಾರೆ. ಮೊದಲು ಕೊಟ್ಟದ್ದು ಅಮರೇಶ್ ಅವರು. ಹಾಗಾಗಿ ದೇವರಿಂದ ಫೋನ್ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೆ. ನಾಗೇಶ್ ಹೆಗಡೆ ಬರೆದ ನಮ್ಮೊಳಗಿನ ಬ್ರಹ್ಮಾಂಡ ಎನ್ನುವ ಪುಸ್ತಕ ಈಗ ಕೊಡಲಿದ್ದೇವೆ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಭಾರತೀಯ ಸೇನೆಯು ಬಳಸುವ ಈ ಒಂದು ಉಪಕರಣವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು: ಫೀಲ್ಡ್ ಟ್ರಾನ್ಸ್ಪೋರ್ಟ್ ವೆಹಿಕಲ್, ಕಾಂಬ್ಯಾಟ್ ವೆಹಿಕಲ್, ರಾಕೆಟ್ ಲಾಂಚರ್, ರಡಾರ್. ಮೊದಲಿಗೆ ಅಮರೇಶ್ ಗೌಡ, ಆನಂತರ ಸುಂದರೇಶ್. ಫೀಲ್ಡ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಆಯ್ಕೆ 1. ಸುಂದರೇಶ್. ರಾಡಾರ್. ರಡಾರ್ ಆಯ್ಕೆ 4. ಉತ್ತರವನ್ನು ನೋಡೋಣ. ರಡಾರ್ ಸರಿಯಾದ ಉತ್ತರ. ನಮ್ಮೊಳಗಿನ ಬ್ರಹ್ಮಾಂಡ ಎನ್ನುವ ಈ ಒಂದು ಪುಸ್ತಕವನ್ನು ಸುಂದರೇಶ್ ಅವರಿಗೆ ಕೊಟ್ಟಿದ್ದೇವೆ. ಈ ರಡಾರಿನ ಹೆಸರು ರೋಹಿಣಿ ರಡಾರ್ ಅಂತ ಕರೀತಾರೆ. ಇದನ್ನು 3D ರಡಾರ್ ಇದು. ಇದನ್ನು 20 ನಿಮಿಷಗಳ ಒಳಗೆ ವಾಹನದ ಮೇಲೆ ಜೋಡಿಸೋಕ್ಕೆ ಸಾಧ್ಯ ಇದೆಯಂತೆ. ಹಾಗಾಗಿ ವಾಹನದಲ್ಲಿ ರಡಾರನ್ನು ಇಟ್ಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗಿ 20 ನಿಮಿಷಗಳ ಒಳಗೆ ಇದನ್ನು ಜೋಡಿಸಿ ವಾಹನದ ಮೇಲೆ ನಾವು ಕೆಲಸ ಮಾಡೋದಕ್ಕೆ ಶುರು ಮಾಡಬಹುದು. ಇದು ಒಂದು ಸಲಕ್ಕೆ ಆಕಾಶದಲ್ಲಿ ಹಾರಾಟ ಮಾಡಬಹುದಾದಂಥ 150 ವಸ್ತುಗಳ ಗುರುತನ್ನು ಪತ್ತೆ ಹಚ್ಚಿ ಅವುಗಳನ್ನು ಅನುಸರಿಸ್ತಾ ಹೋಗುತ್ತಂತೆ. ಈಗ ರೋಹಿಣಿ ರಡಾರನ್ನು ಮತ್ತಷ್ಟು ಸುಧಾರಿಸಿ ರೇವತಿ ರಡಾರ್ ಅನ್ನೋದನ್ನು ಸಹ ರೂಪಿಸಿದ್ದಾರೆ. ನಮ್ಮ ಬೆಂಗಳೂರಿನ BEL ಸಂಸ್ಥೆ ಇದನ್ನು ರೂಪಿಸಿದೆ. ಹಾಗೆಯೇ ಅಶ್ವಿನಿ ರಡಾರ್, ಭರಣಿ ರಡಾರ್, ರಾಜೇಂದ್ರ ರಡಾರ್, ಹೀಗೆ ಅನೇಕ ರಡಾರ್ಗಳನ್ನು ಆಯಾ ಉಪಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ನಮೂನೆಯ ರಡಾರ್ಗಳನ್ನು ರೂಪಿಸಿದೆ BEL. ಮುಂದೆ ಕೊಡ್ತಾ ಇದ್ದೇವೆ. ಕ್ರೀಡಾ ಜಗತ್ತಿನ ಸಾರ್ವಕಾಲಿಕ ಶ್ರೇಷ್ಠ ಕ್ರೀಡಾಪಟುಗಳು. MK ರಂಗಪ್ಪ ಮಾದಲಗೆರೆ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಮಾ, ರ, ಸ, ವ, ಪ, ಧ, ಧ, ಲ. ಮೀನಾಕ್ಷಿ. ರಾಧಾ ಮಾಧವ ಸಲ್ಲಾಪ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಕ್ರೀಡಾ ಜಗತ್ತಿನ ಸಾರ್ವಕಾಲಿಕ ಶ್ರೇಷ್ಠ ಕ್ರೀಡಾಪಟುಗಳು. ಈ ಒಂದು ಪುಸ್ತಕವನ್ನು ಮೀನಾಕ್ಷಿ ಅವರಿಗೆ ಕೊಟ್ಟಿದ್ದೇವೆ. 3 ಪುಸ್ತಕಗಳನ್ನು ಕೊಡೋಕೆ ಈಗ ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ.
ತೊದಲು ತಡೆದು ಮಾತನಾಡು, ಲೋಹದ ಬಳೆ, ನವೆ. ಬಜರ್ ಒತ್ತಿದ್ದಾರೆ ಮೀನಾಕ್ಷಿ, ಆನಂತರ ಸುಂದರೇಶ್. ಮೀನಾಕ್ಷಿ 1 ಉತ್ತರ. ತೊದಲು ನುಡಿ. 3 ಶಬ್ದ ಸಿಕ್ಕಿಲ್ಲ. ಸುಂದರೇಶ್ 1. ಲೋಹದ ಬಳೆ. 1ನೇದು ಉತ್ತರ. ತಡೆದು. ತಡೆದು 3 ಶಬ್ದ ಸಿಕ್ತಾ? ಮೊದಲನೇ ಶಬ್ದ ಕೊಡ್ತೇನೆ, 2, 3 ತಾವು ಪ್ರಯತ್ನ ಪಡಿ. ಮೊದಲನೇ ಶಬ್ದ ಉತ್ತರವನ್ನು ನೋಡೋಣ. ತಡವರಿಸು 2 ಉತ್ತರ. ಲೋಹದ ಬಳೆ ಯಾರು ಬೇಕಾದರೂ ಬಜರ್ ಒತ್ತಬಹುದು. ಮೀನಾಕ್ಷಿ. ಕಡಗ ಉತ್ತರವನ್ನು ನೋಡೋಣ. ಕಡಗ ಉತ್ತರ ಸರಿಯಾಗಿದೆ. 3 ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಿ. ಮೀನಾಕ್ಷಿ. ತುರಿಸು ನವೆ. ನೋಡೋಣ ಅಮರೇಶ್ ಗೌಡ ಏನು ಹೇಳ್ತಾರೆ. ತುರಿಕೆ ಉತ್ತರವನ್ನು ನೋಡೋಣ. ನವೆ ಅಂದರೆ ತುರಿಕೆ ಅನ್ನೋದು ಹೆಚ್ಚು ಸಮೀಪದ ಅರ್ಥದ ಪುಸ್ತಕ. ಅದು ನಕ್ಷತ್ರ ಲೋಕ. 1 ಪುಸ್ತಕವನ್ನು ಕೊಟ್ಟಿದ್ದೇನೆ ಮೀನಾಕ್ಷಿ ಅವರಿಗೆ. ಮಾತಾಪಿತೃಗಳ ಕೊಡುಗೆ ಎನ್ನುವ ಇನ್ನೊಂದು ಪುಸ್ತಕ ಅಮರೇಶ್ ಗೌಡ ಅವರಿಗೆ ಕೊಟ್ಟಿದ್ದೇವೆ. ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಸುಂದರೇಶ್ ಅವರಿಗೆ ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆ ಕೇಳ್ತೇವೆ. ಮೊದಲ ಪ್ರಶ್ನೆ, ಲೆಕ್ಕ ಹಾಕು ಎಂಬ ನುಡಿಗಟ್ಟಿನ ಅರ್ಥವೇನು? ಯೋಚಿಸು, ಲಾಭ ನಷ್ಟವನ್ನು ನೋಡು. ಯೋಚಿಸು. ಮುಂದಿನ ಪ್ರಶ್ನೆ, ದುಃಖಪಡು, ನೋಯು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತಪಿಸು, ತಪ್ಪಿಸು. ಮುಂದಿನ ಪ್ರಶ್ನೆ, ಕುಮಾರಸ್ವಾಮಿಯು ಹುಟ್ಟಿದ ಕುಮಾರವನವು ಯಾವ ನದಿಯ ತೀರದಲ್ಲಿದೆ? ಗಂಗಾ ನದಿ, ಯಮುನಾ ನದಿ? ಯಮುನಾ ನದಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. 7 ಸರ್ತಿ ಉಂಡು, 3 ಸತಿ ಮಲಗು. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಕಪ್ಪು ಜನರಿಗೆ ಕೆಂಪು ಅರಮನೆ, ಸುತ್ತಲೂ ಹಸಿರು ಕೋಟೆ. ಮಲ್ಲಿಗೆ ಹೂವು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಲೆಕ್ಕ ಹಾಕು, ಯೋಚಿಸು ಸರಿಯಾಗಿದೆ. 2 ಉತ್ತರ. ದುಃಖಪಡು, ನೋಯು, ತಪಿಸು ಸರಿಯಾಗಿದೆ. 3 ಉತ್ತರ. ಗಂಗಾ ನದಿ ಆಗಿತ್ತು, ಯಮುನಾ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ. 7 ಸರ್ತಿ ಉಂಡು ಎಳ್ಳು ಹೊರ್ಕೊಂಡು ತಿನ್ನಂತೆ. 5ನೇ ಪ್ರಶ್ನೆಗೆ ಉತ್ತರ. ಇದು ಕಲ್ಲಂಗಡಿ ಹಣ್ಣು ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಮೀನಾಕ್ಷಿ ಅವರಿಗೆ ಅವಕಾಶ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಲೆಕ್ಕಾಚಾರ ಮಾಡು ಎಂಬ ನುಡಿಗಟ್ಟಿನ ಅರ್ಥವೇನು? ಪರಿಶೀಲಿಸು, ಜಿಪುಣತನವನ್ನು ಮಾಡು. ಪರಿಶೀಲಿಸು. ಮುಂದಿನ ಪ್ರಶ್ನೆ, ಕಾಯಿಸಿದ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಸುಪ್ತ, ತಪ್ತ. ಮುಂದಿನ ಪ್ರಶ್ನೆ, ಪ್ರಹ್ಲಾದನ ಮಗನ ಹೆಸರೇನು? ಕುಂಭ, ನಿಕುಂಭ? ಕುಂಭ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. 7 ಮೆದೆ ಸೊಪ್ಪು ಮೇದೋಳು. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಕಣ್ಣಿಲ್ಲ, ಕಾಲಿಲ್ಲ, ಮುಂದೆ ಮುಂದೆ ನಡೆಯುತ್ತೆ, ತನ್ನವರು ಬಂದು ಕೂಡಲೇ ಬಣ್ಣ ಬದಲಾಯಿಸುತ್ತೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಲೆಕ್ಕಾಚಾರ ಮಾಡು, ಪರಿಶೀಲಿಸು ಸರಿಯಾಗಿದೆ. 2 ಉತ್ತರ. ಕಾಯಿಸಿದ, ತಪ್ತ ಸರಿಯಾಗಿದೆ. 3 ಉತ್ತರ. ಕುಂಭ ಸರಿಯಾಗಿದೆ. 4 ಉತ್ತರ. 7 ಮೆದೆ ಸೊಪ್ಪು ಮೇದೋಳು ಯಾವುದಕ್ಕೂ ಹೇಸಳು ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ. ಇದು ನದಿಯ ವರ್ಣನೆ ಆಗಿತ್ತು. ಒಟ್ಟು 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಅಮರೇಶ್ ಗೌಡ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಲೇವಡಿ ಎಬ್ಬಿಸು ಎಂಬ ನುಡಿಗಟ್ಟಿನ ಅರ್ಥವೇನು? ಗೇಲಿ ಮಾಡು, ಚೆನ್ನಾಗಿ ಹೊಗಳು. ಗೇಲಿ ಮಾಡು. ಮುಂದಿನ ಪ್ರಶ್ನೆ, ತಟ್ಟೆ, ಹರಿವಾಣ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚಬುಕ, ತಬಕ. ಮುಂದಿನ ಪ್ರಶ್ನೆ, ಮನೆಯಿಲ್ಲದ ಶಿವನು ಕಾಶಿಯನ್ನ ಮನೆಯನ್ನಾಗಿ ಮಾಡಿಕೊಳ್ಳಲು ಹೊರಟಾಗ ಅಲ್ಲಿ ಯಾರು ರಾಜ್ಯಭಾರವನ್ನು ಮಾಡುತ್ತಿದ್ದರು?
ದೇವಿದಾಸ ದಿವೋದಾಸ? ದೇವಿದಾಸ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಒಡೆದ ಹಾಲು ಎತ್ಕೊಳ್ಳಲ್ಲ? ಗೊತ್ತಿಲ್ಲ ಸರ್. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕರಿ ಏರಿ ಮೇಲೆ ಕೆಂಪಣ್ಣನ ಕುದುರೆ, ಒಬ್ಬರು ಹಿಡಿದು ಒಬ್ಬರು ಹತ್ತುತ್ತಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ, ರೇವಡಿ ಎಬ್ಬಿಸು ಗೇಲಿ ಮಾಡು ಸರಿಯಾಗಿದೆ. 2 ಉತ್ತರ, ತಟ್ಟೆ ಹರುವಾಣ ತಬಕ ಸರಿಯಾಗಿದೆ. 3 ಉತ್ತರ, ದಿವೋದಾಸ ಆಗಿತ್ತು, ತಾವು ದೇವಿದಾಸ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ, ಒಡೆದ ಹಾಲು ಹೆತ್ಕೊಳ್ಳಲ್ಲ, ಒಡೆದ ಮನಸ್ಸು ಹೊಂದ್ಕೊಳ್ಳಲ್ಲ. 5ನೇ ಪ್ರಶ್ನೆಗೆ ಉತ್ತರ, ಇದು ದೋಸೆಯ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಸುಂದರೇಶ್ ಅವರಿಗೆ ದೊರೆಯುತ್ತಾ ಇದೆ 4 ಪುಸ್ತಕಗಳು. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಮೀನಾಕ್ಷಿ ಅವರಿಗೆ ದೊರೆಯುತ್ತಾ ಇದೆ 6 ಪುಸ್ತಕ ದೊರೆಯುತ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. 2, 4, 5 ಪುಸ್ತಕ. ಅಭಿನಂದನೆಗಳು. ತರಕಾರಿಗಳನ್ನು ತಂದಾಗ ಅನೇಕ ಸಂದರ್ಭದಲ್ಲಿ ಆ ತರಕಾರಿಯ ಮೇಲೆ ಇರತಕ್ಕಂಥ ಸೊಪ್ಪನ್ನು ಬಿಸಾಕ್ತೇವೆ. ಹಾಗೆಯೇ ಹೀರೆಕಾಯಿ ಅಂತದ ಮೇಲಿನ ಸಿಪ್ಪೆಯನ್ನು ಎಸಿತೇವೆ. ಇದನ್ನು ಎಸೆಯೋದು ಒಳ್ಳೆಯದಲ್ಲ. ಯಾಕಂದರೆ ನಿಜವಾದ ಪೋಷಕಾಂಶ, ರೋಗ ನಿರೋಧಕ ಶಕ್ತಿ ಇರತಕ್ಕಂಥ ರಾಸಾಯನಿಕಗಳು ಹೆಚ್ಚು ಇರೋದು ಸಿಪ್ಪೆಯಲ್ಲಿ ಅನ್ನೋದನ್ನು ಮರೆಯಬಾರದು. ತಿರುಳನ್ನು ತಿನ್ನೋಣ, ಹಾಗೆಯೇ ಸಿಪ್ಪೆಯನ್ನು ಬಳಸೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.